ಇದರಿಂದ ಎಷ್ಟೊಂದು ಸಮಸ್ಯೆ ಉಂಟಾಗ್ತಾ ಇದೆ. ಅದರಲ್ಲಿ ನಿದ್ದೆ ಬಾರದೇ ಇರೋದು ಕೂಡ ಒಂದು ಸಮಸ್ಯೆನೆ. ಸೊ ಏನಪ್ಪಾ ಮಾಡೋದು ಇದಕ್ಕೆ ಅಂತ ನೋಡಿದಾಗ ಕೆಲವು ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಅಳವಡಿಸ್ಕೊಳ್ಳೋದ್ರಿಂದ ತುಂಬಾನೇ ಬೇಗ ಫಲಿತಾಂಶ ಸಿಗುತ್ತೆ, ಚೆನ್ನಾಗಿ ನಿದ್ದೆನೂ ಕೂಡ ಮಾಡಬಹುದು. ಮೊದಲನೇದಾಗಿ ನಮ್ಮ ದೂರವಾಣಿ ಉಪಯೋಗಿಸೋದು ಮತ್ತೆ ನಮ್ಮ ಮಲಗುವ ಸಮಯ ಎರಡರ ಮಧ್ಯ 2 ಗಂಟೆಗಳ ವ್ಯತ್ಯಾಸ ಕಾಲ ಗ್ಯಾಪ್ ಇರಬೇಕು, ಹಾಗೆ ನೋಡ್ಕೊಳ್ಳೋದು ತುಂಬಾನೇ ಮುಖ್ಯ. ಅದರ ಜೊತೆಗೆ ಊಟ ಮತ್ತೆ ನಮ್ಮ ಮಲಗುವ ಸಮಯದ ಮಧ್ಯನೂ ಕೂಡ 2 ಅವರ್ಸ್ ಗ್ಯಾಪ್ ಇರೋದು ತುಂಬಾ ಇಂಪಾರ್ಟೆಂಟ್. ಮಲಗೋಕ್ಕಿಂತ ಮುಂಚೆ ಒಂದು 50 ml ಅಷ್ಟು ಬೆಚ್ಚಗಿನ ಹಾಲಿಗೆ 1 ಚಿಟಿಕೆ ಸಿನಮನ್ ಪೌಡರ್ ಅಂತಂದ್ರೆ ಚಕ್ಕೆಯ ಪುಡಿ ಮತ್ತೆ 1 ಚಿಟಿಕೆ ಏಲಕ್ಕಿ ಪುಡಿಯನ್ನು ಹಾಕೊಂಡು ಕುಡಿಯೋದ್ರಿಂದ ತುಂಬಾನೇ ಒಳ್ಳೆ ನಿದ್ದೆ ಬರಲಿಕ್ಕೆ ಸಹಾಯ ಆಗತ್ತೆ. ಇದೆಲ್ಲದರ ಜೊತೆಗೆ ಒಂದು ಅದ್ಭುತವಾದ ಶ್ಲೋಕ ಹೇಳೋದು ತುಂಬಾನೇ ಮುಖ್ಯ. ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ವ್ರಕೋದರಂ ಶಯನೇಯ ಸ್ಮರೇನ್ ನಿತ್ಯಂ ದುಸ್ವಪ್ನಸ್ತಸ್ಯ ನ ದೃಶ್ಯತಿ. ರಾಮ್ ರಾಮ್. ಅದ್ಭುತವಾದ ಸುಲಭವಾದ ಈ ಶ್ಲೋಕವನ್ನ ಹೇಳೋದ್ರಿಂದ ಒಳ್ಳೆಯ ನಿದ್ದೆ ಕೂಡ ಬರುತ್ತೆ. ಮತ್ತೊಂದು ಸುಲಭವಾದ ಪ್ರಾಣಾಯಾಮ ಅಂತಂದ್ರೆ ಚಂದ್ರಾನುಲೋಮ ವಿಲೋಮ. ಬಲ ಹೊಳ್ಳೆಯನ್ನ ಮುಚ್ಚಿ ಕೇವಲ ಎಡ ಹೊಳ್ಳೆಯಿಂದ ದೀರ್ಘವಾದ ಉಸಿರಾಟ. ಈ ಅಭ್ಯಾಸವನ್ನ ಕೂಡ ಮಾಡೋದ್ರಿಂದ ತುಂಬಾನೇ ಬೇಗ ನಿದ್ದೆ ಬರ್ಲಿಕ್ಕೆ ಸಹಾಯ ಆಗತ್ತೆ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.